ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ನಮ್ಮ ಬದುಕಿನಲ್ಲಿ ಒಂದು ಐಡೆಂಟಿಟಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ಅವಕಾಶಗಳನ್ನು ನಮ್ಮ ಜೀವನದಲ್ಲಿ ಪಡೆದುಕೊಳ್ಬೇಕು. ಬಹಳ ದೊಡ್ಡ ದೊಡ್ಡ ಅವಕಾಶಗಳನ್ನ ಪಡೆದುಕೊಳ್ಬೇಕು. ನಾನು ಬೆಳೆದು ಬಹಳ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಾವು ಆ ಐಡೆಂಟಿಟಿಯನ್ನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು, ಅಥವಾ ನನ್ನ ವ್ಯಕ್ತಿತ್ವ ವಿಕಾಸ ಆಗಬೇಕು, ಅಥವಾ ಈ ಜಗತ್ತಿನಲ್ಲಿ ಸಾಕಷ್ಟು ಅವಕಾಶಗಳಿದೆ ಅದನ್ನು ನನ್ನದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಲರ್ನಿಂಗ್ ಅಂತ ಕರಿತೀವಿ, ಕಲಿಕೆ ಅಂದರೆ ಅದು ಸ್ವಂತವಾಗಿ ಕಲಿತಕ್ಕಂಥದ್ದು. ಎರಡನೇದು ಜ್ಞಾನ. ಇದನ್ನ ನಾವು ಕಲಿಕೆ ಏನಿದೆ ನಾವು ಸ್ವಂತವಾಗಿ ಮಾಡ್ತಕ್ಕಂಥದ್ದು. ಜ್ಞಾನವನ್ನು ನಾವು ಔಪಚಾರಿಕ ಶಿಕ್ಷಣದಿಂದ ಪಡೆದುಕೊಳ್ತೀವಿ. ನೋಡಿ ಸ್ನೇಹಿತರೆ, ಒಮ್ಮೆ ಒಂದು ಕಂಪನಿಯಲ್ಲಿ ಇಬ್ರು ಕೆಲಸ ಮಾಡ್ತಾ ಇದ್ರು. ಆ ಇಬ್ರು ಸಹಿತವಾಗಿ ಸಮಾನವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದ್ದರು. ಆದರೆ ಈ ಇಬ್ಬರ ಒಂದು ಬೆಳೆದು ಬಂದಂತಹ ಒಂದು ರೀತಿ ಏನಿದೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಂದಂಥವರು. ಹಾಗಾಗಿ ಒಂದ್ಸರಿ ಏನಾಯ್ತಂತ ಹೇಳಿದ್ರೆ, ಆ ಕಂಪನಿ ಅವರನ್ನ ಇಬ್ಬರನ್ನೂ ಸಹಿತವಾಗಿ ಉದ್ಯೋಗಿಗಳನ್ನಾಗಿ ಆಯ್ಕೆ ಮಾಡಿಕೊಳ್ತು. ಆಯ್ಕೆ ಮಾಡಿಕೊಂಡಾಗ ಒಬ್ಬ ಆತ್ಮವಿಶ್ವಾಸವುಳ್ಳಂತಹ ವ್ಯಕ್ತಿ, ಅವನು ದೇಶದ ಅತ್ಯುನ್ನತ ಸಂಸ್ಥೆ ಒಬ್ಬ ವ್ಯಕ್ತಿ, ಬಹಳ ಆತ್ಮವಿಶ್ವಾಸ. ನಾನು ಈಗಾಗಲೇ ಹೇಳಿದೆ, ಇಬ್ಬರನ್ನ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ವಿಭಿನ್ನ ನೆಲೆಗಳಿಂದ ಅವರು ಬಂದಿದ್ರು. ಹಾಗೇನೆ ಒಬ್ಬ ವ್ಯಕ್ತಿ ಏನಿದ್ದ, ಅವನು ಬಹಳ ಆತ್ಮವಿಶ್ವಾಸ ಇತ್ತು. ಅವನು ದೇಶದ ಅತ್ಯುನ್ನತ ಸಂಸ್ಥೆಗಳಿಂದ IIT ಅಥವಾ IIC ಇಂತಹ ಸಂಸ್ಥೆಗಳಿಂದ ಅವನು ಶಿಕ್ಷಣ ಪಡೆದಂಥವನು. ಆದರೆ ಎರಡನೇವನು ಅಂತಹ ದೊಡ್ಡ ಸಂಸ್ಥೆಗಳಿಂದ ಶಿಕ್ಷಣ ಏನು ಪಡೆದಿರಲಿಲ್ಲ. ಬಟ್ ಅವನಿಗೆ ವಿವೇಕ ಮತ್ತು ವಿವೇಚನೆ ಮತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನು ಮತ್ತು ರಿಲೇಟಿವಿಟಿ, ಸಾಂದರ್ಭಿಕವಾಗಿ ಚಾಕಚಕ್ಯತೆಯಿಂದ ಕೆಲಸ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಅವನಲ್ಲಿತ್ತು. ಸ್ನೇಹಿತರೆ, ಒಬ್ಬನಲ್ಲಿ ಜ್ಞಾನ ಇತ್ತು, ಇನ್ನೊಬ್ಬನಲ್ಲಿ ವಿವೇಚನೆ ಇತ್ತು. ಹಾಗಾಗಿನ ಆ ವಿವೇಚನೆಯುಳ್ಳಂತಹ ವ್ಯಕ್ತಿ ಏನಿದ್ದ ಹೆಚ್ಚು ಅವಕಾಶಗಳನ್ನು ಪಡೆದುಕೊಳ್ತಾ ಇದ್ದ. ಆದರೆ ಈ ಜ್ಞಾನವುಳ್ಳಂತಹ ವ್ಯಕ್ತಿ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಡಿಗ್ರಿಯನ್ನು ಪಡೆದಂಥ ವ್ಯಕ್ತಿಗೆ ಬೇಸರವಾಯಿತು. ಏನು, ನನಗಿಂತ ಇವನು ನನ್ನ ರೀತಿಯಲ್ಲಿ ಶಿಕ್ಷಣ ಪಡೆದಿಲ್ಲ, ಆದರೆ ಇವನು ಮಾತ್ರ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ತಿದ್ದಾನೆ, ಆದರೆ ನನಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಅವನಿಗೆ ಬೇಸರ ಆಯಿತು. ಸ್ನೇಹಿತರೆ, ಒಂದ್ಸರಿ ಅವನಿಗೆ ಅನ್ನಿಸ್ತು, ನಾನು ಯಾಕೆ ಕಂಪನಿಯ ಎಕ್ಸಿಕ್ಯೂಟಿವ್ CEO ಭೇಟಿ ಆಗಬಾರ್ದು ಅಂತೇಳಿ. ಹಾಗಾಗಿ ಅವನು ಕಂಪನಿಯ CEO ಭೇಟಿಯಾದ. ಅವನು ಕೇಳ್ದ, ನೋಡಿ, ನಾನು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ನಾನು ಡಿಗ್ರಿಗಳನ್ನ ಪಡ್ಕೊಂಡಿದ್ದೀನಿ. ನನ್ನ ಬದುಕಿನ ಹಿನ್ನೆಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಇನ್ನೊಬ್ಬ ನನ್ನ ಜೊತೆಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು, ಅವನು ದೊಡ್ಡ ಸಂಸ್ಥೆಗಳಿಂದ ಏನು ಶಿಕ್ಷಣ ಪಡೆದಿಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಸಂಸ್ಥೆಗಳಿಂದ ಶಿಕ್ಷಣ ಪಡೆದಿದ್ದಾನೆ. ಆದರೆ ನೀವು ಅವನಿಗೆ ಅವಕಾಶಗಳನ್ನ ಜಾಸ್ತಿ ಕೊಡ್ತೀರಿ, ಆದರೆ ನನಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಇದಕ್ಕೆ ನಾನು ಉತ್ತರ ತಿಳ್ಕೊಳ್ಬೋದೇ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಆಗ CEO ಏನು ಹೇಳಿರ್ಬೋದು ಸ್ನೇಹಿತರೆ? CEO ಹೇಳಿದ್ರು, ನಾವು ಪುಸ್ತಕವನ್ನು ಓದುವುದರಿಂದ ಅಥವಾ ಉಪನ್ಯಾಸಗಳನ್ನ ಕೇಳುವುದರಿಂದ ಅನೇಕ ವಿಷಯಗಳನ್ನ ಕಲಿತೀವಿ, ಜ್ಞಾನ, ತಿಳುವಳಿಕೆ ವಿಷಯಗಳನ್ನ ಕಲಿತೀವಿ. ಆದರೆ ಅದನ್ನು ಅರಿತುಕೊಳ್ಳಲಾಗುವುದಿಲ್ಲ. ಅರಿತುಕೊಳ್ಳುವುದೇ ಬೇರೆ, ತಿಳಿದುಕೊಳ್ಳುವುದೇ ಬೇರೆ. ಅರಿತುಕೊಳ್ಳೋದು, ರಿಯಲೈಸೇಷನ್, ಅದು ಬೇರೆ. ನಾವು ಪುಸ್ತಕವನ್ನು ಓದೋದ್ರಿಂದ, ಉಪನ್ಯಾಸ ಕೇಳೋದ್ರಿಂದ ಬಾಹ್ಯವಾಗಿರ್ತಕ್ಕಂತಹ ಅಥವಾ ಜಡ ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ. ಹೌದು, ಅದು ಎರವಲು ಪಡೆದಿದ್ದು. ಬೇರೆ ಪುಸ್ತಕಗಳಿಂದ, ವ್ಯಕ್ತಿಗಳಿಂದ ನಾವು ಎರವಲನ್ನು ಪಡ್ಕೊಳ್ತೀವಿ. ಬಟ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಅದು ಪುಸ್ತಕ ಓದೋದ್ರಿಂದ ಬರೋದಿಲ್ಲ. ಆದರೆ ಅವನ ಆಲೋಚನಾ ಶಕ್ತಿಯಿಂದ, ವಿವೇಚನಾ ಶಕ್ತಿಯಿಂದ, ಪರಿಕಲ್ಪನೆಗಳಿಂದ, ಅವನ ದೃಷ್ಟಿಕೋನದಿಂದ ಅಥವಾ ಅವನ ವಿಷನ್ಸ್ ಇಂದ, ಹೀಗೆ ಕೆಲವರಿಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನದ ಸಾಮರ್ಥ್ಯ ಇರ್ತದೆ. ಅದು ಒಳ್ಳೆ ಕ್ರಿಯಾಶೀಲವಾಗಿರ್ತದೆ. ಇಂತಹ ಆಂತರಿಕವಾಗಿರ್ತಕ್ಕಂಥ ಸೃಜನಶೀಲತೆ ಏನಿದೆ ಅದು ನೈಜವಾದದ್ದು. ನಾವು ಎರವಲು ಜ್ಞಾನವನ್ನು ಏನು ಪಡ್ಕೊಳ್ತೀವಿ ಅದು ನೈಜವಾದದ್ದಲ್ಲ. ಇದು ಕಾನ್ಸೆಪ್ಟ್ಸ್ಗಳ ಮೂಲಕ ಅಥವಾ ವಿವೇಚನೆಯಿಂದ, ಪ್ರಯತ್ನದಿಂದ, ವೈಜ್ಞಾನಿಕವಾಗಿ ನಾವು ಪಡೆದಂತಹ ಒಂದು ಜ್ಞಾನ ಇರ್ತದೆ. ಹಾಗಾಗಿ ತಾಂತ್ರಿಕ ಪ್ರಗತಿಯನ್ನ ಇದರಿಂದ ನಾವು ಸಾಧನೆ ಮಾಡಬಹುದು. ಅಥವಾ ಅವಕಾಶಗಳನ್ನ ಕಂಪನಿ ಕೊಟ್ಟಾಗ ಅದನ್ನ ವಿಶೇಷವಾಗಿ
ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಆ ವ್ಯಕ್ತಿಗಿರ್ತದೆ. ಹಾಗಾಗಿ ಜ್ಞಾನವು ಸ್ವಜ್ಞಾನದಿಂದ ಬರಬೇಕು. ಸ್ವಜ್ಞಾನ ಅಂತ ಹೇಳಿದ್ರೆ ತನ್ನ ವಿವೇಕದಿಂದ. ಅದರಿಂದ ನೀನು ಏನ್ ಮಾಡ್ತಿದ್ಯಾ, ಕೇವಲ ಎರವಲು ಜ್ಞಾನ ಮತ್ತು ನಿನ್ನ ಸರ್ಟಿಫಿಕೇಟ್ಸ್ಗಳಿಂದ ನಿನ್ನ ಅವಕಾಶವನ್ನು ಗಿಟ್ಟಿಸ್ಕೊಳ್ಳಕ್ ಹೋಗ್ತೀಯಾ, ಇದು ಬಹಳಷ್ಟು ಮುಖ್ಯವಲ್ಲ. ಇದ್ರ ಜೊತೆನಲ್ಲಿ ನೀನು ನಿನ್ನದೇ ಆಗಿರ್ತಕ್ಕಂತಹ ನಿನ್ನದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನ, ನಿನ್ನದೇ ಆಗಿರ್ತಕ್ಕಂಥ ವಿವೇಚನೆಯನ್ನ, ನಿನ್ನದೇ ಆಗಿರ್ತಕ್ಕಂಥ ಒಂದು ಇನ್ಸ್ಪಿರೇಷನ್ ಅನ್ನ ತುಂಬಕು. ಆಗ ನಿನಗೂ ಅವಕಾಶಗಳು ಸಿಗ್ತದೆ ಅಂತ ಹೇಳ್ಬಿಟ್ಟು ಆ ಕಂಪನಿಯ ಸಿಇಒ ಅವನಿಗೆ ಹೇಳ್ತಾನೆ. ಹಾಗಾಗಿ ಬಿಸ್ನೆಸ್ ಅನ್ನ ಅಥವಾ ನಮ್ಮ ಐಡೆಂಟಿಟಿಯನ್ನ ನಾವು ಗುರುತಿಸ್ಕೊಳ್ಬೇಕಾದ್ರೆ ನಂಬಿಕೆ ಹಾಗೂ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಇನ್ನೊಂದು ಘಟನೆ ಹೇಳ್ತೀನಿ. ಇದು 1900ರಲ್ಲಿ ನಡೆದಂತಹ ಒಂದು ಘಟನೆ. ಯುನೈಟೆಡ್ ಸ್ಟೀಲ್ ಕಾರ್ಪೊರೇಷನ್ ಎಂಬುದು ಅಸ್ತಿತ್ವಕ್ಕೆ ಬಂತು. ಯುನೈಟೆಡ್ ಸ್ಟೀಲ್ ಕಾರ್ಪೊರೇಷನ್ ಅನ್ನುವ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಸ್ನೇಹಿತರೆ. ಇದು ಬಂದಿದ್ದೇ ಯಾವುದರ ಆಧಾರದ ಮೇಲೆ ಅಂದ್ರೆ ಒಂದು ಐಡಿಯಾ, ಒಂದು ಬಹುದೊಡ್ಡ ಐಡಿಯಾ ಅಂದ್ರೆ ವಿಚಾರದ ಆಧಾರದ ಮೇಲೆ ಅದು ಅಸ್ತಿತ್ವಕ್ಕೆ ಬಂತು ಸ್ನೇಹಿತರೆ. ಅಂದ್ರೆ ಕೆಲವರಿಗೆ ಅದೃಷ್ಟ ಕುಲಾಯಿಸುತ್ತದೆ ಎಂಬುದು ಚಿಂತಿಸುವುದರಲ್ಲಿ ನೀವು ಒಬ್ಬರಾಗಿದ್ರಿ. ಯುನೈಟೆಡ್ ಸ್ಟೀಲ್ ಕಾರ್ಪೊರೇಷನ್ ಸೃಷ್ಟಿಯಾದಂತಹ ಒಂದು ಕಥೆ ಏನಿದೆ ಅದರದ್ದೇ ಆಗಿರತಕ್ಕಂತಹ ಒಂದು ಇದಿದೆ. ಜನರು ಯೋಚಿಸಿ ಶ್ರೀಮಂತರಾಗಿ ಬೆಳೆಯಬಲ್ಲರು. ನೋಡಿ, ಅದಕ್ಕೆ ಅವನು ಹೇಳ್ತಾನೆ, ಕಂಪನಿಯ ಸಿಇಒ ಏನ್ ಹೇಳ್ತಾನೆ ಅಂದ್ರೆ, ನೀವು ಯೋಚನೆ ಮಾಡಬೇಕು, ವಿವೇಚನೆ ಮಾಡಬೇಕು, ತರ್ಕಿಸಬೇಕು, ಹಾಗೆ ಚಿಂತನೆ ಮಾಡಬೇಕು, ಹಾಗೇನೆ ವಿಷನ್ಸ್ ಪರಿಕಲ್ಪನೆಗಳನ್ನ ಇಟ್ಕೊಳ್ಬೇಕು. ಆಗ ನೀವು ಏನಾದರೂ ಬೆಳಿಲಿಕ್ಕೆ ಸಾಧ್ಯ ಇರ್ತದೆ ಸ್ನೇಹಿತರೆ. ಹೀಗೆ ಒಂದು ಯಾವುದೇ ನಿಮ್ಗೆ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಸುಮ್ಮನೆ ನಾವು ಬರೀ ಜ್ಞಾನವನ್ನ ಅಥವಾ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡ್ರೆ ಅದರಿಂದ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಸ್ನೇಹಿತರೆ. ನಾನೀಗಾಗಲೇ ಹೇಳಿದೆ, ಯುನೈಟೆಡ್ ಸ್ಟೀಲ್ ಕಂಪನಿ ಬಂದಿರತಕ್ಕಂಥದ್ದು ಅವನ ಶೋಹಾನ್ ಅಂತಕ್ಕಂಥ ಒಬ್ಬನ ಒಂದು ಬೃಹತ್ ಐಡಿಯಾದಿಂದ ಅದು ಅಸ್ತಿತ್ವಕ್ಕೆ ಬಂದಿದೆ ಸ್ನೇಹಿತರೆ. ಈ ದೈತ್ಯ ಸಂಸ್ಥೆ ಸೃಷ್ಟಿಯಾಗಲಿಕ್ಕೆ ಒಬ್ಬನ ಮನದಲ್ಲಿ ಅದರ ಒಂದು ಅಗತ್ಯವಾಗಿರ್ತಕ್ಕಂಥ ಯೋಜನೆಯನ್ನ ಅವನು ರೂಪಿಸ್ತಾ, ಆತನಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಂಬಿಕೆ, ಆಕಾಂಕ್ಷೆ, ಕಲ್ಪನಾ ಶಕ್ತಿ, ಛಲ. ತಿಳ್ಕೊಳ್ಳಿ ಸ್ನೇಹಿತರೆ, ಆ ಯುನೈಟೆಡ್ ಸ್ಟೀಲ್ ಕಂಪನಿ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಆ ಶೋಹಾನ್ ಅಂತಕ್ಕಂಥವನು ಅನೇಕ ಸ್ಟೀಲ್ ಫ್ಯಾಕ್ಟರಿಗಳು ಅಮೆರಿಕಾದಲ್ಲಿದ್ವು. ಆದ್ರೆ ಅಷ್ಟೇನು ಲಾಭ ಗಳಿಸ್ತಿರ್ಲಿಲ್ಲ. ಬಟ್ ಅವನೇನ್ ಮಾಡ್ದ, ಆ ಎಲ್ಲ ಕಂಪನಿಗಳನ್ನ ಒಂದು ಟ್ರಸ್ಟ್ ಆಗಿ ಪರಿವರ್ತನೆ ಮಾಡ್ದ. ಅದ್ರ ಜೊತೆನಲ್ಲಿ ಆ ಟ್ರಸ್ಟ್ ಜೊತೆನಲ್ಲಿ ಕಬ್ಬಿಣದ ಉಪಯೋಗಗಳನ್ನ ಯಾವ್ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆಯ ಘಟಕವನ್ನು ಸ್ಥಾಪನೆ ಮಾಡ್ದ. ಅದನ್ನ ಜನರಿಗೆ ಪರಿಚಯಿಸ್ತಾ, ಒಂದು ಕಬ್ಬಿಣವನ್ನ ನಾವು ಯಾವ್ಯಾವ ರೂಪದಲ್ಲಿ ಬಳಸ್ಕೊಳ್ಬಹುದು, ನಮ್ಮ ಯೂಸರ್ ಫ್ರೆಂಡ್ಲಿ ಅಂತ ಕರಿತೀವಿ. ಅಂದ್ರೆ ಯೂಸರ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ನಾವು ಉಪಯೋಗಕ್ಕೆ ಬರತಕ್ಕಂತಹ ಒಂದು ರೀತಿಯನ್ನ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಬಟ್ ಅವುಗಳ ಬೇಕಾಗಿರ್ತಕ್ಕಂತಹ ಸಾಧನಗಳನ್ನ ನಾವು ತಯಾರು ಮಾಡ್ತಾ ಹೋದ್ರೆ ಬೇಡಿಕೆ ಜಾಸ್ತಿ ಆಗ್ತದೆ. ಅಂದ್ರೆ ಜನರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಮೋಟಿವೇಶನ್ ನಾವು ಕೊಡಬೇಕಾಗ್ತದೆ. ಹಾಗಾಗಿನ ಅವನ ಆ ಶೋಹಾನ್ನಲ್ಲಿದ್ದಂತಹ ನಂಬಿಕೆ, ಆಕಾಂಕ್ಷೆ, ಕಲ್ಪನಾ ಶಕ್ತಿ, ಛಲ ಇವು ಅಲ್ಲಿ ಆ ಕಂಪನಿ ಒಂದು ಬೃಹತ್ ಕಂಪನಿಯಾಗಿ ಬೆಳಲಿಕ್ಕೆ ಕಾರಣ ಆಯ್ತು ಸ್ನೇಹಿತರೆ. ಹೀಗಾಗಿ ನಾವು ಯಾವುದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಕೇವಲ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ನಾನು ಮುಂದುವರಿತೀನಿ ಅಂದ್ರೆ ಅದು ತಪ್ಪು ಕಲ್ಪನೆ ಸ್ನೇಹಿತರೆ. ಹಾಗಾಗಿ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ, ಚಾರ್ಲ್ಸ್ ಶೋಹಾನ್ ಅಂತಕ್ಕಂಥವನು JP ಮಾರ್ಗನ್ ಮತ್ತಿತರ ಮನಸ್ಸಿಗೆ ಬಂದಿರತಕ್ಕಂಥದ್ದು ಏನಂತ ಅಂದ್ರೆ, ಐಡಿಯಾವನ್ನ ಯಾವ ರೀತಿಯಲ್ಲಿ ನಾವು ವಿಚಾರಗಳನ್ನ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬೇಕು, ಯಾವ ರೀತಿ ಜನಗಳಿಗೆ ತಲುಪಿಸಬೇಕು, ಜನರಿಗೆ ಅವಕಾಶಗಳನ್ನ ಬಳಸ್ಕೊಳ್ಳಿಕ್ಕೆ, ಐಡಿಯಾಸ್ನ ಬಳಸ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಯೂಸರ್ ಫ್ರೆಂಡ್ಲಿ ಆಗಬೇಕು ಅನ್ನೋದಕ್ಕೆ ಶೋಹಾನ್ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ. ಅಂದ್ರೆ ಉಕ್ಕಿನ ಬಳಕೆ ಇದೆಯಲ್ಲ, ಅದರ ಹೊಸ ಹೊಸ ಮಾರ್ಗಗಳನ್ನ ಕಂಡುಹಿಡಿದ ಅವನು. ಹೊಸ ಹೊಸ ಮಾರುಕಟ್ಟೆಗಳನ್ನ ತೆರಲಿಕ್ಕೆ ಅವಕಾಶ ಆಯಿತು. ಜನರ ಮನಸ್ಸಿನಲ್ಲಿ ವಿವಿಧ ರೂಪದಲ್ಲಿ ಇದನ್ನ ಬಳಸ್ಕೊಳ್ಬಹುದು ಅನ್ನೋದನ್ನ ಅವನು ತಿಳಿಸ್ಕೊಟ್ಟ. ಹೀಗಾಗಿ ಐಡಿಯಾಸ್ ಅಂದ್ರೆ ಆಲೋಚನೆಗಳು ಮನುಷ್ಯನಿಗೆ ಅವಕಾಶಗಳನ್ನ ಗಿಟ್ಟಿಸ್ಕೊಡ್ತಾರೆ. ಪರಿಕಲ್ಪನೆಗಳು ಮನುಷ್ಯನಿಗೆ ಎಲ್ಲೋ ಒಂದು ಕಡೆನಲ್ಲಿ ಅವಕಾಶಗಳನ್ನ ಗಿಟ್ಟಿಸ್ಕೊಡ್ತಾರೆ. ಹಾಗೆ ಯೋಚನೆಯ ಜೊತೆಗೆ ನಮಗೆ ನಂಬಿಕೆಯೂ ಇರಬೇಕಾಗ್ತದೆ. ಯಾಕೆಂದ್ರೆ ನಾವು ಝೀರೋದಿಂದ ಆರಂಭ ಮಾಡ್ತಿದ್ವಿ.
ಆರಂಭ ಮಾಡಬೇಕಾದ್ರೆ ಯೋಚನೆ, ನಮ್ಗೆ ಆಲೋಚನೆ ಇದೆ, ವಿವೇಚನೆ ಇದೆ, ಎಲ್ಲವೂ ಇದೆ. ಆದರೆ ಇದರ ಜೊತೆಗೆ ನಂಬಿಕೆನೂ ಸಹಿತವಾಗಿ ನಿಶ್ಚಯ ಬುದ್ಧಿ, ಅದು ಬಹಳಷ್ಟು ಮುಖ್ಯ. ಹಾಗಾಗಿನ ಈ ಎರಡನ್ನೂ ನೀವು ಒಟ್ಟಿಗೆ, ಈ ಎರಡೂ ಶಕ್ತಿಗಳನ್ನ, ನಿಮ್ಮಲ್ಲಿರ್ತಕ್ಕಂಥ ವಿವೇಕವನ್ನ, ವಿವೇಚನೆಯನ್ನ, ನಿಮ್ಮ ಜ್ಞಾನವನ್ನ, ಅದರ ಜೊತೆಗೆ ನಂಬಿಕೆಯನ್ನ ಇಟ್ಕೊಂಡಾಗ ಮತ್ತು ವಿಭಿನ್ನವಾಗಿ, ಅಂದ್ರೆ ಬೇರೆಯವರಿಗಿಂತ ವಿಭಿನ್ನವಾಗಿ, ಇನ್ ಎ ಡಿಫರೆಂಟ್ ಮ್ಯಾನರ್ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಅಥವಾ ಯೋಚನೆ ಮಾಡ್ತಕ್ಕಂಥ ವಿಷನರಿ ಅಂತೇಳಿ ಕರಿತೀವಿ, ಪರಿಕಲ್ಪನೆಗಳಂತೇಳಿ ಕರಿತೀವಿ. ಆ ಪರಿಕಲ್ಪನೆಗಳನ್ನ ಇಟ್ಟುಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀವಿ. ಮತ್ತು ಕಲಿಕೆ ಮತ್ತು ಜ್ಞಾನದ ನಡುವೆ ಇರತಕ್ಕಂಥದ್ದು ಇದು ವ್ಯತ್ಯಾಸ. ನಮ್ಮ ಹತ್ರ ಎಷ್ಟೇ ಸರ್ಟಿಫಿಕೇಟ್ಸ್ ಇರ್ಬೋದು, ಆದರೆ ನಮ್ಮ ಹತ್ರ ವಿಷನರಿ ಅಂದ್ರೆ ನಮ್ಮ ಕಾನ್ಸೆಪ್ಟ್ಸ್ಗಳನ್ನ ಮೂಡಿಸ್ತಕ್ಕಂಥ ಶಕ್ತಿ, ಆಲೋಚನೆ ಮಾಡತಕ್ಕಂಥ ಶಕ್ತಿ, ವಿವೇಚನೆ ಮಾಡತಕ್ಕಂಥ ಶಕ್ತಿ, ತಾರ್ಕಿಕವಾಗಿ ಚಿಂತನೆ ಮಾಡತಕ್ಕಂಥ ಶಕ್ತಿ, ಕ್ರಿಯೇಟಿವ್ ಆಗಿ ಚಿಂತನೆ ಮಾಡತಕ್ಕಂಥ ಶಕ್ತಿ ಇದ್ದಾಗ ನಾವು ಬೃಹತ್ತಾಗಿ ಬೆಳೀತಕ್ಕಂಥ ಒಂದು ಸಾಧ್ಯತೆ ಇದೆ. ಅವಕಾಶಗಳನ್ನ ನಮ್ಮದನ್ನಾಗಿ ಗಿಟ್ಟಿಸ್ಕೊಳ್ಬಹುದು ಅಂತ ಹೇಳ್ತಾನೆ. ಈ ಮೌಲ್ಯಗಳನ್ನ ನಿಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾನೆ. ಒಳ್ಳೆದಾಗ್ಲಿ ಸ್ನೇಹಿತರೆ.